ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. RRB ಗ್ರೂಪ್ ಡಿ ಇನ್ನೇನು 2 ದಿನದಲ್ಲಿ ಪರೀಕ್ಷೆಗಳು ಕೂಡ ಆರಂಭವಾಗಲಿದೆ. ಯಾರದು ಇದುವರೆಗೆ ಸಿಟಿ ಇಂಟಿಮೇಷನ್ ಲೆಟರ್ ಮತ್ತು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ಲ, ಅವರೆಲ್ಲರಿಗೆ ನಾನು ಆಲ್ ದ ಬೆಸ್ಟ್ ಅಂತೇಳಿ ಹೇಳ್ತಾ, ಈ ಒಂದು ಪರೀಕ್ಷೆಯನ್ನು ನಾವು ಬರೀಲಕ್ಕೆ ಹೋಗ್ಬೇಕಂತಂದ್ರೆ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಈಗಾಗಲೇ ಹಲವಾರು ಪರೀಕ್ಷೆಗಳ ಬರೆದ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ ನಾವು ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ. ಆದರೆ ಹೊಸಬರು ಯಾರು ಪರೀಕ್ಷೆಯನ್ನು ಬರೀಲಕ್ಕೆ ಹೋಗ್ತಿದ್ದೀರಲ್ಲ, ಅವರಿಗೆ ಗೊತ್ತಿರಲ್ಲ ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವು ತೆಗೆದುಕೊಂಡು ಹೋಗಬೇಕು. ಒಂದು ವೇಳೆ ನಾವು ತೆಗೆದುಕೊಂಡು ಹೋದಂಥ ಡಾಕ್ಯುಮೆಂಟ್ಸ್ ಮತ್ತು ನಮ್ಮ ಅಡ್ಮಿಟ್ ಕಾರ್ಡ್ ಒಳಗಡೆ ಏನಾದರೂ ಮಿಸ್ಮ್ಯಾಚ್ ಆದರೂ ಕೂಡ ನಾವು ಇನ್ನೊಂದು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ನಾವು RRB ಗ್ರೂಪ್ ಡಿ ಪರೀಕ್ಷೆ ಬರೀಲಕ್ಕೆ ಹೊಂಟಿದ್ದೀವಿ ಅಂತಂದರೆ ಫಸ್ಟಿಗೆ ನಮ್ಮ ಕಡೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡನ್ನು ಮಾಡ್ಕೊಂಡಿರಬೇಕು. ಆ ಒಂದು ಅಡ್ಮಿಟ್ ಕಾರ್ಡು ಮತ್ತು ಇದರ ಜೊತೆಗೆ ನಮ್ಮ ಒಂದು ಆಧಾರ್ ಕಾರ್ಡನ್ನು ತಗೋಬೇಕು. ಈ ಆಧಾರ್ ಕಾರ್ಡು ಮತ್ತು ಈ ಅಡ್ಮಿಟ್ ಕಾರ್ಡನ್ನು ನಾವು ಎರಡನ್ನು ಫಸ್ಟಿಗೆ ನಾವು ಇಲ್ಲೇ ಟ್ಯಾಲಿಯನ್ನು ಮಾಡ್ಕೋಬೇಕು. ಟ್ಯಾಲಿ ಅಂದರೆ ನಿಮ್ಗೆ ಗೊತ್ತಿರ್ತದೆ. ಅದರ ಒಳಗಡೆ ನಮ್ಮ ಹೆಸರು ಯಾವ ಥರನಾಗಿ ಇದೆ ಮತ್ತು ಈ ಒಂದು ಆಧಾರ್ ಕಾರ್ಡ್ ಒಳಗಡೆ ಯಾವ ಥರನಾಗಿ ನಮ್ಮ ಒಂದು ಹೆಸರಿದೆ ಅಂಥೇಳಿ ನಾವು ಫಸ್ಟಿಗೆ ಚೆಕ್ಕನ್ನು ಮಾಡ್ಕೋಬೇಕು. ಒಂದು ವೇಳೆ ನಮ್ಮ ಅಪ್ಲಿಕೇಶನ್ನಲ್ಲಿ ನಮ್ಮ ಒಂದು ಯಾವುದೇ ಒಂದು ಸ್ಪೆಲ್ಲಿಂಗ್ ಆಗಲಿ ಅಥವಾ ನಮ್ಮ ತಂದೆ ಹೆಸರೇ ಆಗಲಿ ನಮ್ಮ ಒಂದು ಅಡ್ರೆಸ್ಸರೇ ಆಗಲಿ ಏನಾದರೂ ತಪ್ಪಾಗಿತ್ತು ಅಂತಂದ್ರೆ, ಇವು ಎರಡೂ ಮ್ಯಾಚ್ ಆಗಲಿಲ್ಲ ಅಂತಂದ್ರೆ ನಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡನ್ನು ನಾವೇನು ಮಾಡಬೇಕು, ಒಯ್ಯಬೇಕು. ಅಡ್ಮಿಟ್ ಕಾರ್ಡ್ ಮತ್ತು ನಮ್ಮ ಒಂದು ಆಧಾರ್ ಕಾರ್ಡನ್ನು ಚೆಕ್ ಮಾಡ್ತಾರೆ ಅವರು. ಒಂದು ವೇಳೆ ಅದರೊಳಗೆ ಏನಾದರೂ ಮಿಸ್ ಆತಪ್ಪ ಅಂತಂದ್ರೆ ನಾವು ಒಂದು ಎಕ್ಸ್ಟೆನ್ಷನ್ ಇಟ್ಕೊಂಡು ಹೋಗಿರಬೇಕು. ಏನಂತಂದ್ರೆ ಒಂದು SSLC ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಂಡು ಹೋಗಿರ್ಬೇಕು. ಇದು ಬೆಸ್ಟ್ ಅಂತೇಳಿ ಹೇಳ್ತೀನಿ. ನಾವು ಅಪ್ಲಿಕೇಶನನ್ನು ಹಾಕಬೇಕಂತಂದ್ರೆ ನಾವು ಆಧಾರ್ ಕಾರ್ಡ್ ಒಳಗಡೆ ಇದ್ದಂಗೆ ನಾವು ಏನಾದರೂ ಅಪ್ಲಿಕೇಶನನ್ನು ಹಾಕ್ತೀವ, ಅಪ್ಲಿಕೇಶನ್ ಹಾಕಬೇಕಂದ್ರೆ ನಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಒಳಗಡೆ ನೋಡಿ ಅವ್ರು ಏನು ಮಾಡಿರ್ತಾರೆ, ಅಪ್ಲಿಕೇಶನನ್ನು ಹಾಕಿರ್ತಾರೆ. ಈಗ ನಾವು ಇವೆರಡನ್ನೂ ಮ್ಯಾಚ್ ಮಾಡಿದೀವಿ ಅಂತಂದ್ರೆ, ಇವೆರಡೂ ಮ್ಯಾಚ್ ಆಯಿತು ಅಂತಂದ್ರೆ ಇನ್ನು ಒಂದು ವೇಳೆ ನಾವು ಇದ್ರ ಜೊತೆಗೆ ನಮ್ಮ ಒಂದು ಫ್ಯಾನ್ ಕಾರ್ಡ್ನು ಕೂಡ ಹೋದ್ರೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತೀನಿ. ಯಾಕಂದರೆ ಫ್ಯಾನ್ ಕಾರ್ಡ್ ಅದು ದೊಡ್ಡದಿರಂಗಿಲ್ಲ, ನಾವು ನಮ್ಮ ಒಂದು ಜೇಬಿನಲ್ಲಿ ಇಟ್ಕೊಂಡು ಹೋಗ್ಬೋದು, ಅದನ್ನು ಕೂಡ ನೀವು ಒಯ್ಬೋದು. ಇವು ಎರಡೂ ಮ್ಯಾಚ್ ಆಯ್ತಂದ್ರೆ ನಮ್ಮ ಒಂದು ಫೋಟೋನ ನಾವು ಏನು ಮಾಡಬೇಕು, ಮ್ಯಾಚ್ ಮಾಡ್ಕೋಬೇಕು. ಯಾಕಂತಂದ್ರೆ ನಾವು ಅಪ್ಲಿಕೇಶನ್ ಹಾಕುವಾಗ ಈಗ ನೋಡಿರ್ತಿರಲ್ಲ ನೀವು, ಉದಾಹರಣೆಗೆ ನಮ್ಮ ಒಂದು ಗಡ್ಡಾರ ಬೆಳೆದಿರ್ತದೆ, ಮೀಶಾರ ಬೆಳೆದಿರ್ತದೆ ಅಥವಾ ಕೂಲಾರ ಬೆಳೆದಿರ್ತಾವೆ. ನಾವು ಪರೀಕ್ಷೆ ಬರೀಲಾಕ್ಕೆ ಹೋಗ್ಬೇಕಂದ್ರೆ ನೀಟ್ನೆಸ್ ಆಗಿ ಹೋಗಿರ್ತೀವಿ, ಎಲ್ಲ ಕಟಿಂಗ್ ಮಾಡಿಸಿ ನಾವು ಗಡ್ಡ ಬೋಳಿಸ್ಕೊಂಡು ನೀಟ್ನೆಸ್ ಆಗಿ ಹೋಗಿರ್ತೀವಿ. ನಾವು ಅಪ್ಲಿಕೇಶನ್ ಹಾಕುವಾಗ ಇದ್ದಂಥ ಫೋಟೋನೇ ಬೇರೆ, ನಾವು ಈಗ ರಿಯಲ್ ಆಗಿ ಅವ್ರ ಮುಂದೆ ಹೋಗಿ ನಿಂತ ತಕ್ಷಣ ಇದ್ದಂಥ ಫೋಟೋನೇ ಬೇರೆ ಆಗಿರ್ತದೆ. ಹಾಗಾಗಿ ಅವರು ಚೆಕ್ ಮಾಡುವಾಗ ನಮ್ಮನ್ನು ಅವರು ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಹೆಂಗಂತಂದ್ರೆ ಅದ್ರೊಳಗಡೆ ಇದ್ದಂಥ ಫೋಟೋ ಮತ್ತು ನಮ್ಮ ಮುಖವನ್ನು ಅವರು ಚೆಕ್ ಮಾಡ್ತಾರೆ. ಅದಕ್ಕೆ ಟ್ಯಾಲಿ ಆದರೆ ಮಾತ್ರ ಅವರು ಒಳಗಡೆ ಬಿಡ್ತಾರೆ, ಇಲ್ಲಾಂದರೆ ಅದಕ್ಕೂ ಕೂಡ ಅವರು ಅಬ್ಜೆಕ್ಷನ್ ಮಾಡುವ ಸಾಧ್ಯತೆಗಳು ಇರ್ತಾವೆ. ಹಾಗಾಗಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ವೈಟ್ ಇದ್ದಿದ್ದು ಒಂದು ಫೋಟೋನ ತೆಗೆದುಕೊಂಡು ಹೋದ್ರೆ ತುಂಬ ಒಳ್ಳೆಯದಂತೇಳಿ ಹೇಳ್ಬೋದು. ಹಾಗಾಗಿ ಯಾರು ಈ ಇಷ್ಟು ಡಾಕ್ಯುಮೆಂಟ್ಸ್ಗಳಲ್ಲಿ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಆದರೂ ಕೂಡ ನಮ್ಮ ಇನ್ನೊಂದು ಡಾಕ್ಯುಮೆಂಟ್ಸನ್ನು ತೋರಿಸಿ ನಾವು ಏನು ಮಾಡ್ಕೋಬೋದು, ಪರೀಕ್ಷೆಗೆ ಅಲವು ಆಗ್ಬೋದು. ಈಗ ನಾವು ಒಂದು ವೇಳೆ ನಮ್ಮ ಕೇವಲ ಒಂದು ನಮ್ಮ ಅಡ್ಮಿಟ್ ಕಾರ್ಡ್ ಮತ್ತು ನಮ್ಮ ಒಂದು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋದಿವಿ ಅಂತಂದ್ರೆ ಏನಾದರೂ ಅದರ ಒಳಗಡೆ ಮಿಸ್ ಆಗಿತ್ತು ಅಂತಂದ್ರೆ ನಾವಿಲ್ಲಿ ಅಪ್ಲಿಕೇಶನ್ ಹಾಕಿ ಒಂದು ಅಡ್ಮಿಟ್ ಕಾರ್ಡನ್ನು ತೊಗೊಂಡಿರ್ತೀವಿ, ಆದರೂ ಕೂಡ ನಾವಿಲ್ಲಿ ಚೆಕ್ ಮಾಡಿರಂಗಿಲ್ಲ. ಯಾಕಂದ್ರೆ ಸುಮ್ಮ ಹಂಗೆ ಹೋಗಿಬಿಟ್ಟಿರ್ತೀವಿ, ಏನು ನೋಡಿರಂಗಿಲ್ಲ. ಅಲ್ಲಿ ಹೋದ ತಕ್ಷಣ ನಮಗೆ ಗೊತ್ತಾಗ್ತದೆ ನಾವು ಇದು ಏನೋ ಮಿಸ್ ಆಗಿದೆ ಅಂತೇಳಿ. ಆಗ ನಾವು ಹುಡುಕಾಡಿದ್ರೆ ನಮ್ಮನವರು ಬಿಡಲ್ಲ. ಯಾಕಂದ್ರೆ ನಮ್ಮ ಒಂದು ಊರಿಂದ 400-500 ಕಿಲೋಮೀಟರ್ ದೂರದವರೆಗೆ ನಾವೇನು ಹೋಗಿರ್ತೀವಿ ಅಂತಂದ್ರೆ ಪರೀಕ್ಷೆಯನ್ನು ಬರೀಲಕ್ಕೆ ಹೋಗಿರ್ತೀವಿ. ಹಾಗಾಗಿ ನೀವು ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ, ನೀವು ಜೆರಾಕ್ಸನ್ನು ತೆಗೆದುಕೊಂಡು ಹೋಗಿ, ಒರಿಜಿನಲ್ ತೊಗೊಂಡು ಹೋದ್ರೆ ತುಂಬ ಒಳ್ಳೆಯದು. ಬಟ್ ಅಲ್ಲಿ ಏನಾದರೂ ಮಿಸ್ ಆಗ್ಬೋದು, ಆಗದೇ ಇರ್ಬೋದು. ಅದಕ್ಕೆ ನೀವು ಒಂದು ಸೆಟ್ ಅಥವಾ ಒಂದೊಂದು ಜೆರಾಕ್ಸ್ಗಳನ್ನು ಕೂಡ ನೀವು ಒಯ್ಬೋದು. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಏನಂತಂದ್ರೆ SC/ST ಅಭ್ಯರ್ಥಿಗಳಿಗೆ ಏನಿರ್ತದಪ್ಪ ಅಂತಂದ್ರೆ ಟ್ರಾವೆಲ್ಸ್ ಫ್ರೀ ಇರ್ತದೆ, ಟ್ರೈನಿಗೆ ಮಾತ್ರ ಅವ್ರಿಗೆ ಏನಿರ್ತದೆ, ಫ್ರೀ ಆಗಿರ್ತದೆ. ಮತ್ತು ಅದನ್ನು ಬಿಟ್ಟು ಸರ್ ನಮಗೆ ಬಸ್ಸಿಗೂ ಫ್ರೀ ಐತೇನ್ರಿ ಅಂತೇಳಿ ನೀವು ಕೇಳ್ಬೋದು. ನಿಮ್ಗೆ ಬಸ್ಸಿಗೆ ಫ್ರೀ ಇರೋಂಗಿಲ್ಲ, ಕೇವಲ ಟ್ರೈನಿಗೆ ಫ್ರೀ ಇರ್ತದೆ. ಯಾಕಂದ್ರೆ ನಾವು RRBದ ಆ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ದ ಪರೀಕ್ಷೆ ಬರೀಲಾಕತ್ತೀವಿ ಅಂದ್ರೆ ನಾವು ಅದಕ್ಕೆ ನಮಗೆ ಫ್ರೀ ಆಗೇ ಕೊಡ್ತಾರೆ ಅವರು. 5 ದಿನ ಮುಂಚಿತವಾಗಿ ಅವರು ನಮ್ಮ ಒಂದು ಟ್ರಾವೆಲ್ಸ್ ಪಾಸ್ ತೆಗ್ಸಕ್ಕೆ ಒಂದು ಫಾರ್ಮನ್ನು ಬಿಟ್ಟಿರ್ತಾರೆ. ಆ ಒಂದು ತಕ್ಕೊಂಡು ನಾವು ಸೀದಾ ನಮ್ಮ ನಿಯರೆಸ್ಟ್ ರೈಲ್ವೆ ಸ್ಟೇಷನ್, ನಾವು ಅಪ್ಲಿಕೇಶನ್ ಹಾಕುವಾಗ ಯಾವ ರೈಲ್ವೆ ಸ್ಟೇಷನನ್ನು ಹಾಕಿರ್ತೀವಲ್ಲ ಆ ರೈಲ್ವೆ ಸ್ಟೇಷನ್ಗೆ ಹೋಗಿ ನೀವು ನಿಮ್ಮ ಒಂದು ಸೀಟನ್ನು ಬುಕ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ನಮಗೆ ಬುಕ್ ಮಾಡೋಕ್ಕಾಗಲಿಲ್ಲ ಸರ್, ನಾವು ಅದನ್ನು ನೋಡೇ ಇಲ್ಲ ಸರ್, ನಾವು ಫ್ರೀಯಾಗಿ ಹೋಗ್ಬೇಕು ಸರ್, ನಾನು ಆಲ್ರೆಡಿ ಅಪ್ಲಿಕೇಶನ್ ಹಾಕುವಾಗ ಫ್ರೀ ಟ್ರಾವೆಲ್ಸ್ ಅಂತೇಳಿ ನಾನು ಎಸ್ ಅಂತೇಳಿ ರೈಟ್ ಮಾಡಿದ್ದೀನಿ ಸರ್, ನನಗದು ಗೊತ್ತಾಗಿಲ್ಲ ಸರ್ ಅಂತಂದರೆ ನಿಮ್ಮ ಒಂದು
ಕಾಸ್ಟನ್ನು ತೆಗೆದುಕೊಂಡು ಹೋಗಿ. ಯಾಕಂತಂದರೆ ನಾವು ರೈಲ್ವೆ ಒಳಗಡೆ ನಮ್ಮ ಒಂದು ಟಿಕೆಟನ್ನು ತೆಗೆಸ್ತಿಲ್ಲ ಅಂದರೂ ಕೂಡ ನಾವು ಟ್ರಾವೆಲ್ಸ್ ಫ್ರೀ ಅಂತೇಳಿ ಕೊಟ್ಟಾಗ ಅವರೊಂದು ಏನು ಫಾರ್ಮನ್ನು ಬಿಟ್ಟಿರ್ತಾರಲ್ಲ ಆನ್ಲೈನಲ್ಲಿ, ಅದರ ಜೊತೆಗೆ ನಮ್ಮ ಒಂದು ಕಾಸ್ಟನ್ನು ಹಚ್ಕೊಂಡು ಹೋದ್ರಿ ಅಂತಂದ್ರೆ ನಿಮಗೇನಾದರೂ ಟಿ ಸಿ ಕೈಗಡೆ ಸಿಕ್ಕ್ರಿ ಅಂತಂದ್ರೆ, ನೀವು ಟಿ ಸಿ ಕೈಯಾಗಿ ಸಿಕ್ಕ್ರಿ ಅಂತಂದರೆ ಅವು ಎರಡನ್ನೂ ತೋರಿಸಿದ್ರು ಕೂಡ ನಿಮಗೆ ಬಿಡ್ತಾರ. ಯಾಕಂದ್ರೆ ನಮಗದು ಗೊತ್ತಾಗಿಲ್ಲ ಸರ್, ನಾವು ತೆಗಿಸಿಲ್ಲ ಅಂತೇಳಿ ಅವು ಎರಡನ್ನೂ ನೀವು ತೋರಿಸಿದ್ರು ಅಂದರೆ ಅದನ್ನು ಕೂಡ ನಿಮಗೆ ಬಿಡ್ತಾರೆ. ಒಂದು ವೇಳೆ ನಾನು ಎರಡೂ ಒಯ್ಲಿಲ್ಲ ಅಂತಂದ್ರೆ ನಿಮ್ಗೆ ಟಿಕೆಟನ್ನು ತೆಗೆಸ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಹಂಗೆ ಹೋದ್ರೆ ಅವರು ಟಿ ಸಿ ಮಾತ್ರ ಬಿಡೋದಿಲ್ಲ. ಹಾಗಾಗಿ ನಿಮಗೇನಾದರೂ ಬೇಕಾಗಿತ್ತು ಅಂತಂದರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ತೆಗೆದುಕೊಂಡು ಹೋದರೆ ತುಂಬ ಒಳ್ಳೆಯದು ಅನ್ನೋದು ಕೂಡ ನಮ್ಗೆ ಒಂದು ಇದು ಆಗಿರ್ತದೆ. ನೀವು ಏನಾದರೂ ಪರೀಕ್ಷೆಯನ್ನು ಬರೀಲಾಕ್ಕೆ ಹೊಂಟಿದ್ದೀರಪ್ಪ ಅಂತಂದರೆ ಒಂದು ನೀಟ್ನೆಸ್ ಆಗಿ ಹೋಗಿ, ಅಲ್ಲಿ ಏನು ಹೆದರುವ ಅವಶ್ಯಕತೆ ಇಲ್ಲ. ಪರೀಕ್ಷೆಗಳೆಲ್ಲ ಆರಂಭವಾಗಿರ್ತಾವೆ. ನಿಮ್ಮ ಕೈಯಲ್ಲಿ ಯಾವುದೇ ಒಂದು ಕಬ್ಬಿಣದ ವಸ್ತು ಆಗಲಿ ಅಥವಾ ಕೊರಳಲ್ಲಿ ಯಾವುದೇ ಒಂದು ಚೈನ್ ಆಗಲಿ ಏನನ್ನು ಹಾಕ್ಕೊಂಡು ಹೋಗಬೇಡ್ರಿ ಅಲ್ಲಿ. ಯಾಕಂದ್ರೆ ಪ್ರತಿಯೊಂದನ್ನು ತೆಗೆಸ್ತಾರೆ ಅವರು. ಪೆನ್ನು ಕೂಡ ಅವರು ನಮಗೆ ಬಿಡೋಲ್ಲ, ಪ್ರತಿಯೊಂದನ್ನು ತೆಗೆಸ್ತಾರೆ. ಜಾಸ್ತಿ ಕೂದಲನ್ನು ಕೂಡ ನೀವು ಬಿಟ್ಕೊಂಡು ಹೋಗಬೇಡ್ರಿ. ಯಾಕಂದ್ರೆ ಸ್ವಲ್ಪ ಕಟಿಂಗ್ ಮಾಡಿಸ್ಕೊಂಡು ಹೋದ್ರೆ ಒಳ್ಳೆಯದು. ನೀಟ್ನೆಸ್ ಆಗಿ ಹೋಗಿ ಈ ಒಂದು ಪರೀಕ್ಷೆಯನ್ನು ನೀವು ಚೆನ್ನಾಗಿ ಬರೆಯಿರಿ ಅಂತ ಹೇಳ್ತಾ ಈ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೇನಾದರೂ ಡೌಟ್ಸ್ಗಳು ಇದ್ದರೆ ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಅಲ್ಲಿನೂ ಕೂಡ ನಾನು ಹೇಳುವ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.